ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿದ್ದೀನಿ ಅಂದರೆ ಕರಿಮಲದಾಗಿದ್ದೀನಿ. ರಾತ್ರಿ ಬಂದು ಸಾಕಾಗಿ ಟಿಂಬುರ್ಣಿ ಅಂತೀನಿ ನಗರದಾಗ ಮಕ್ಕೊಂಡ್ಬಿಟ್ಟಿದ್ದೆ. ನಗರದಾಗ ಮಕ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಂತ ಸೆಕ್ಯೂರಿಟಿಗೆ ಹೇಳಿದರೆ 6 ಗಂಟೆಗೆ ಎಬ್ಬಿಸಿದ್ದಾನೆ. ಇಲ್ಲಿ ಬರೋಷ್ಟೊತ್ತು 7 ಗಂಟೆ ಆದರೂ ಕರಿಮಲ ಇನ್ನೊಂದು 10 ಕಿಲೋಮೀಟ್ರ್ ಐತೆ. ಸಿಂಗಲ್ ರೋಡಿಗೆ ಬಂದ್ಬಿಟ್ಟಿದ್ದೆ. ಹಾಲು ಇತ್ಲಾಗೆಲ್ಲ ಫುಲ್ ಜಾಮ್ ಆಗ್ತೈತೆ. ಅಂದರೆ ಗಾಡಿಗೆ ಹೋಗ್ತಿಲ್ಲ. ನಮ್ಮ ಅಣ್ಣವರು ನೋಡಿ ಆರಾಮಾಗಿ ಹೋಗ್ತಾ ಇದ್ದಾರೆ. ಇವ್ರ ಅಪ್ಪನಾಗ ಆರಾಮಾಗಿ ಇದು ಗ್ಯಾಪ್ ಬಿಟ್ಬಿಟ್ಟ ತಿಂದೆ. ಯಾರನ್ನ ಹೊತ್ಕೊಂಡು ಹೋಗೋರಿದ್ರೆ ಹೊತ್ಕೊಂಡು ಹೋಗ್ಲಿ ಅಂತೇಳಿ ಕೆಳಗೆ ಡ್ರಮ್ ಲೋಡ್ ಐತೆ, ಅದಕ್ಕೆ ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಹಿಂಗೆ ಸಿಂಗಲ್ ರೋಡಿಗೆ ಬಂದಾಗ ಓವರ್ಟೇಕ್ ಮಾಡೋಕ್ಕೆ ಆಗಲ್ಲ, ಹಂಗೆ ಬರ್ತಾವೆ ಗಾಡಿಗಳು ನೋಡಿ. ಅಪೋಸಿಟ್ ಗಾಡಿ ಬರ್ತೈತೆ. ಇವರು ಜೋರಾಗಿ ಹೋಗಲ್ಲ ಈ ಗಾಡಿ ತಕೊಂಡು. ಅಯ್ಯೋ ನಿಲ್ಲಿಸಿ ಗೇರ್ ಹಾಕ್ತಾನೆ ಅಲ್ಗುರು. ಅದನ್ನ ಎಕ್ಸ್ಟ್ರಾ ಗೇರ್ ಹಾಕೋಕ್ಕೆ ಗೋಳೆ ಆಡ್ತಾನೆ. ಗಾಡಿ ಮಾರು ಚಲ್. ನಮಗೆ ಇಲ್ದದ್ದೆಲ್ಲ ಮಾತಾಡ್ತಾನೆ ಗುಜರಾತ್ನಲ್ಲಿ. ನಾವೊಂದು ಬಿಟ್ಟು ಹೆಡ್. ಇವಾಗ ಟಿಂಬುರ್ಣಿ ದಾಟಿ ಸೋಲಾಪುರ ಕಡೆಗೆ ಹೋಗ್ತಾ ಇದ್ದೀನಿ. ಪಂಡ್ರಾಪುರ ಮೇಲೆ ಹೋಗೋಣ ಅಂತಿದ್ದೆ. ಪಂಡ್ರಾಪುರ ಮೇಲೆ ದಾರಿ ಸಾಕ್ತಿಲ್ಲ ಯಾಕೋ. ಇದು ಸಾಂಗೋಲಿಂದ ಜತ್ತಿಂದ ಸಾಂಗೋಲವರೆಗೂ ರೋಡೇ ಸಾಗಲ್ಲ. ಅದು ಸಾಂಗೋಲಿಂದ ಜತ್ತವರೆಗೂ ರೋಡ್ ಸಾಗಲ್ಲ. ಮತ್ತು ಆ ಕಡೆ ಒಂದು ಸ್ವಲ್ಪ ಜತ್ತಿಂದ ಬಿಜಾಪುರ ಗಂಟ ತ್ರಿಕೋಟ ಗಂಟ ರೋಡ್ ಕಿತ್ತಿದ್ದಾರೆ. ರೋಡ್ ಕೆಲಸ ನಡೀತೈತೆ. ಅಲ್ಲಿ ರೋಡ್ ಸಾಗಲ್ಲ. ಗಾಡಿ ಯಾಕೋ ಮೈಲೇಜೇ ಬರ್ತಿಲ್ಲ. ಬರೀ 2.3 2.4 ಬರ್ತೈತೆ. ವಾಪಿನ ಟ್ಯಾಂಕ್ ಫುಲ್ ಮಾಡಿದರೆ ದುರುಪ್ ಹೋಗೋದು ಗಾಡಿ. ಟ್ರಿಪ್ಪು ಕಾನವಾಸಹಳ್ಳಿಗೆ ಹೋಯ್ತು. ಈ ಟ್ರಿಪ್ಪು ಎಲ್ಲಿಗೆ ಹೋಗಂತ ಗೊತ್ತಿಲ್ಲ. ಹೊಸಪೇಟೆಗೆ ಹೋಗ್ತೈತೆ. ಹೊಸಪೇಟೆ ಹತ್ತೋದ್ರಕ್ಕೆ ಹೋಗ್ಬೋದು ಅಷ್ಟೇ. ನೋಡೋಣ ಎಲ್ಲಿಗೆ ಹೋಗ್ತೈತೆ ನೋಡೋಣ ಬನ್ನಿ. ಇನ್ನು 450 ಕಿಲೋಮೀಟ್ರ್ ಐತೆ ದುರ್ಗ. ಇವಾಗ ಬಾರ್ಡರ್ ದಾಟಿ ಕರ್ನಾಟಕ ಬಂದೆ. ಏನೊಂದು ಬ್ರಿಡ್ಜ್ ಐತೆ. ಹೊಳೆ ಬ್ರಿಡ್ಜ್ ದಾಟಿದ್ರೇ ನಮ್ಮ ಕರ್ನಾಟಕ ಹೋದಂಗೆ. ನನಗೆ ಮಹಾರಾಷ್ಟ್ರದಾಗ ವಡಾಪಾವು ಅವೆಲ್ಲ ತಿಂದು ಬೇಜಾರಾಗ್ಬಿಟ್ಟಂಗೆ. ನಮ್ಮ ಕರ್ನಾಟಕ ಹೋಗಿ ಯಾವಾಗ ಇಡ್ಲಿ ವಡೆ ತಿಂದು ಆಗೈತೆ. ನಾವು ಹೋಗೋ ಟೈಮ್ನಾಗ ಇಡ್ಲಿ ವಡೆ ಅಂತ ಸಿಗಲ್ಲ. ಅಲ್ಲಿ 12 ಗಂಟೆ ಆಗೈತೆ ಟೈಮು. 12 ಗಂಟೆಗೆ ಇಡ್ಲಿ ವಡೆ ಸಿಗೋದು ಡೌಟು. ಬೇರೆದೇನು ರೈಸ್ ಸಿಗ್ತದೋ ಅದನ್ನ ತಿನ್ನ ನಾವು ಹೋಗಿ ಫಸ್ಟು ಅಲ್ಲೇ ಹೊಟ್ಟೆ ಕೆರಿತಾ ಇದ್ವಿ. ಇನ್ನೊಂದು ಗಂಟೆ ಈ ಹೊಳೆ ಬ್ರಿಡ್ಜ್ ಕಾಣ್ತಾ ಇದ್ದೆ. ಇಲ್ಲಿ ಎದುರಿಗೆ ಕಾಣ್ತಿರೋದೇ ಹೊಳೆ ಬ್ರಿಡ್ಜು. ಈ ಬ್ರಿಡ್ಜ್ ದಾಟ್ದಟ್ಟಿಗೆ ನಮ್ಮ ಕರ್ನಾಟಕ. ಅಲ್ಲಾಲೆ ವೆಲ್ಕಮ್ ಟು ಕರ್ನಾಟಕ ಅಂತ ಇದೆ. ನಾನು ಯಾವ ಸ್ಟೇಟಿಗೆ ಹೋದ್ರೂ ಖುಷಿ ಆಗಲ್ಲ. ವಾಪಸ್ ಕರ್ನಾಟಕಕ್ಕೆ ಬರ್ತೀನಲ್ಲ ಅವಾಗ ಆಗ ಖುಷಿನೇ ಬೇರೆ ಗುರು. ಅದು ಕರ್ನಾಟಕ ಹತ್ರ ಬರ್ತಾ 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 ಫುಲ್ ಖುಷಿ ಅಂತಾರ. ಗಾಡಿನೂ ಹಂಗೆ ರಾಕೆಟ್ ಹೋದಂಗೆ ಹೋಗ್ತೈತೆ. ಕರ್ನಾಟಕ ಹತ್ರ ಬಂದಿಟ್ಟಿಗೆ ಮಹಾರಾಷ್ಟ್ರದಾಗೆ ಅದೆಲ್ಲ ಗಾಡಿನೇ ಓಡೋದಿಲ್ಲ. ಕರ್ನಾಟಕ ಬಂದ್ವಿ ಅಂದರೆ ಇನ್ನೇನು ಹಾಗೆ ಗಾಡಿ ಫುಲ್ ರಾಕೆಟ್ ಹೋದಂಗೆ ಹೋಗ್ತಿರ್ತದೆ ನೋಡಿ. ಅಲ್ಲಿ ವೆಲ್ಕಮ್ ಬೋರ್ಡ್ ಕಾಣ್ತಾ ಇದೆ ಮುಂದೆ. ವೆಲ್ಕಮ್ ಟು ಕರ್ನಾಟಕ. ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಅಂತೇಳಿ ಹಾಕಿದವ್ರು ಬೋರ್ಡು ನೋಡಿ. ನಮ್ಮ ಎದುರಿಗೆ ಕಾಣ್ತಾ ಇದೆ ಬೋರ್ಡು. ಈ ಬೋರ್ಡ್ ನೋಡಿ ಎಷ್ಟೋ ದಿವಸ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಆ ಕಡೆ ಓಡಾಡ್ತಿದ್ದೆ. ಈ ಟ್ರಿಪ್ಪು ಅಲ್ಲಿ ಹೋಗೋಕೆ ಯಾಕೋ ನನಗೆ ಮೂಡ್ ಬರಲಿಲ್ಲ. ಅಲ್ಲಿ ರೋಡ್ ಕೆಲಸ ಬೇರೆ ಮಾಡ್ತಿದ್ರು. ಭಾಳ ಗಾಡಿ ಇದ್ವು ಹೋಗೋವು. ಬೆಂಗಳೂರು ಕಡೆಯವರು ಪರಿಚಯ ಇದ್ದಂಗೆ ಕರೆದ ಬಾರಣ ಹೋಗೋಣ ಅಂತೇಳಿ. ಇಲ್ಲ ನೀನು ಹೋಗು, ನಾನು ಈ ಕಡೆ ಬರ್ತೀನಿ ಅಂತೇಳಿ ಬಂದೆ. ಅಂದರೆ ಒಂದು ಸ್ವಲ್ಪ ಹೈಟ್ ಇತ್ತು. ವಾಪಿಯಿಂದ ಮುಂದಾನು ಹೈಟ್ ಲೋಡ್ ಹಂಗೆ ಹೋಗ್ತೀನಿ ನಾನು ಅಂತ. ಸರಿ ಹೋಗಪ್ಪ ಅಂತೇಳಿ ನಾನು ಈ ಕಡೆ ಬಂದೆ. ನೋಡಿ ಯಾವ್ದು ಗಾಡಿ ಟೋಟಲ್ ಲಾಸ್ ಆಗೈತೆ. ಬ್ರಿಡ್ಜಿಗೆ ಕೊಟ್ಟನ್ ಬಾಕ್ಸಿಂಗ್ ಅಲ್ಲಿ ಬಂದು ಹಾಕಿದ್ದಾರೆ. ನಾನು ಆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಹಿಂಗಪ್ಪ ಸರಿ ಅಂತೇಳಿ ಹಿಂಗೆ ಬಂದೆ ನಾನು. ಇವಾಗ ಹಿಂದೆ ನಮ್ಮ ಅಣ್ಣ ಬರ್ತಾ ಇದ್ದಾನೆ. ನಮ್ಮ ಅಣ್ಣನ ನೋಡಿ ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಗಿತ್ತು. 5-6 ವರ್ಷ 5 ವರ್ಷದ ಮೇಲೆ ಆಗಿತ್ತು. ಅಹಮದಾಬಾದಿಂದ ಅಕ್ಕಿ ತುಂಬ್ಕೊಂಡು ಬರ್ತಾ ಇದ್ದಾನೆ. ನಾನು ಬಂದರೆ ತೋರಿಸ್ತೀನಿ, ಮಾತಾಡ್ಸ್ಕೊಂಡು ಹೋಗೋಣ. ಇವಾಗ ಹೋಗಿ ಜಲ್ಕಿ ಮಾಡ್ರೆ ದಾಟಿ ಗ್ರೀಸ್ ಹೊಡ್ತಾನೆ. ಗ್ರೀಸ್ ಹೊಡ್ಸಿ ತಿಂಡಿ ಮಾಡೋಣ ಬನ್ನಿ. ಚಿತ್ರದುರ್ಗ ಸೆ ಆರಾಮ ಗುಜರಾತ್ ಸೆ. ನಾನು ಗುಜರಾತಿಂದ ವಾಪಿಗೆ ಬರ್ತಾ ಇದ್ದೆ. ವಾಪಿಯಿಂದ ಇಲ್ಲಿ ಬಿಜಾಪುರದಿಂದ ಫಸ್ಟೇ ಇಲ್ಲೆಲ್ಲ ರಾಜಸ್ಥಾನ ನಾನು ಗುಜರಾತಿಂದ ಬರ್ತಿದ್ದೆ. ಇಲ್ಲಿ ನಮ್ಮ ಹುಡುಗರು ವೀಲ್ ಕ್ಯಾಪ್ ಮಾರೋ ರಾಜಸ್ಥಾನರು. ಇವರೆಲ್ಲ ಬೇವರ್ನರು, ಚೆನ್ನಾಗಿ ಪರಿಚಯ. ಇವ್ರು ರಾಜಸ್ಥಾನಿಂದ ಒಂದ್ಸಲಿ ಸಾಮಾನು ಅಕ್ಕೆ ಬಂದಿದ್ದು ನಾನು ಕೋಟಿಂಗಲ್ಲಿ ಬಂದಾಗ. ಅವಾಗಿನ್ನ ವೀಡಿಯೋ ಮಾಡ್ತಿದ್ದಿಲ್ಲ ನಾನು. ಇವ್ರ ಹತ್ರ ಬಂದು ವೀಲ್ ಕ್ಯಾಪು
ಆರನ್ ತಗೊಂಡಿದ್ದೀನಿ ನೋಡಿ, ಬಜರಂಗಿ ಆರನ್ನು. ಇದು ಮೇವತ್ತಾಗ ಸಿಗುತ್ತೆ ಆರನ್ನು, ಭಾಳ ಹುಡುಕಿದ್ರು ಸಿಕ್ಕಿರ್ಲಿಲ್ಲ ನನಗೆ. ಇವ್ರ ಹತ್ರ ಬಂದಾಗ ಮೊನ್ನೆ ಒಂದು ತಿಂಗಳ ಕೆಳಗೆ ಹೇಳೋಗಿದ್ದೆ, ತರಿಸಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇವೆಲ್ಲ ಆರನ್ನಿದೆ, ಈ ಸದ್ಯಕ್ಕನ ಇವೆಲ್ಲ ಬಜರಂಗಿ ಆರನ್ನು ನೋಡಿ. ಮೇವತ್ತಿ ಗಾಡಿಯಾಗ ಇರ್ತಾವಲ್ಲ, ಅದು ಆರನ್. ಇದು ಒಳ್ಳೆ ರೇಟ್ನಾಗ ಹಾಕ್ಕೊಡ್ತಾರೆ. ವೀಲ್ ಕ್ಯಾಪ್ ರೇಟ್ ಹೆಂಗೆ ರೇಟ್ ಚಲೋ ಐತ್ರನ? ನಮಗೆ ತಕ್ಕಂಗೆ ಹಾಕ್ಕೊಡ್ತಾರೆ ನೋಡಿ. ಬಜರಂಗಿ ಆರನ್ ಇದು, ಬಜರಂಗಿ ನಾಗಿನಿ ಆರನ್ ಬೇಕಾದ್ರೆ ತರಿಸ್ಕೊಡ್ತಾರೆ. ಆರ್ಡರ್ ಕೊಟ್ರೆ ತರಿಸ್ಕೊಡ್ತಾರೆ ನೋಡಿ. ರೇಟ್ ಕಮ್ಮಿ ಸಿಗ್ತಾರನ? ಎಲ್ಲಿ ಐತಿರ ಅಂಗಡಿ? ಇದು ನಾವು ಸೋಲಾಪುರಿಂದ ಬರ್ತಾ ಬಿಜಾಪುರ ಎಂಟ್ರೆನ್ಸ್ನಾಗೆ ಲಾಸ್ಟ್ನೇ ಅಂಗಡಿ ಇದು. SB ಮೋಟಾರ್ಸ್. NB ಮೋಟರ್ಸ್ ಅಂತೇಳಿ ಲಾಸ್ಟ್ನೇ ಅಂಗಡಿ ನೋಡಿ. ಈಗೆಲ್ಲ ಒಂದೇ ಊರ್ನಾರ ಇರೋದು. ಲಾಸ್ಟ್ನೇ ಅಂಗಡಿಗೆ ಎಲ್ಲ ಸಾಮಾನು ಸಿಗುತ್ತೆ. ಇವರು ಗಾಡಿಗೆ ಬೇಕಾದ ಕೂಲರ್ಗಳು ತರಿಸಿಟ್ಕೊಂಡಿದ್ರು. ಇದೆಲ್ಲ ಸ್ವಿಚ್ಗಳು ಭಾಳ ಚೆನ್ನಾಗಿದಾವೆ ನೋಡಿ. ಗಾಡಿ ನಮ್ಮ ಗಾಡಿಯಲ್ಲಿ ಹಾಕ್ಸಿದ್ವಿ, ಎಲ್ಲ ಮುರಿದೋಗ್ತವೆ ಅಂತೇಳಿ ಹಾಕಲ್ಲ ನಮ್ಮ. ಇವಾಗ ಸದ್ಯಕ್ಕೆ ಆರನ್ನು ವೀಲ್ ಕ್ಯಾಪ್ ಅಷ್ಟೇ ಕಾಣ್ತಾ ಇದ್ದೀವಿ. ಬರ್ರಿ, ಒಳ್ಳೆ ರೇಟ್ನಾಗ ಹಾಕ್ಕೊಡ್ತಾರೆ ಅಣ್ಣವ್ರು. ಭಾಳ ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ ಇವರು. ಲಾಸ್ಟ್ನ ಅಂಗಡಿ ಬಂದು ಸಾಮಾನು ಏನು ಬೇಕಾದ್ರೆ ತಗೊಂಡು ಹೋಗಿ. ವೀಲ್ ಕ್ಯಾಪು ಸ್ಟೀಲ್ನವ ಮತ್ತು ಇವು ಫೈಬರ್ನವು ಎಲ್ಲ ಇದ್ದಾವೆ. ಇವಾಗ ಹೊಸ ಡಿಸೈನ್ ಬಂದಕ್ಕೆ ನೋಡಿ. ಇದು ಸೇಮ್ ರೇಟು. ಇವಾಗ ರೇಡಿಯಮ್ ಇದೆಲ್ಲ ರೇಡಿಯಮ್ ಹಾಕಿರೋದು ಇವರು. ಪೇಂಟ್ ಹೊಡೆದು ರೇಡಿಯಮ್ ಹಾಕಿ ಡಿಸೈನ್ ಮಾಡಿದ್ದಾರೆ ನೋಡಿ. ಎಲ್ಲೋ ಇದು ಗ್ರೀನು ಮತ್ತು ಕೆಂಪುದು, ವೈಟು, ಗ್ರೀನ್ ಕಲರ್ನಾಗೆ ಎಲ್ಲ ಕಲರ್ನು ಸಿಕ್ಕಿದ್ದಾವೆ. 14 ಇವು ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಇದು ತಗೊಂಡು ಹಾಕ್ಕೊಂಡ್ರೆ ನಿಮಗೆ ಬೇಕಾದ್ರೆ ಬಂದು ಎಲ್ಲಾದರೂ. ಮತ್ತು ಇವು ಇಲ್ಲಿದ್ದಾವೆ, ಸ್ಟೈರಿಂಗ್ ಕವರ್ಗಳಿದ್ದಾವೆ. ಇದು ಹೊಸ್ದಾಗಿ ಬಂದೈತೆ. ಇವು ನಮ್ಮ ಗಾಡಿಗೆ ಹಾಕಿ ಕೇರಳ ವೀಲ್ ಕ್ಯಾಪ್, ಕೇರಳ ಗಾಡಿಯಲ್ಲಿ ಹಾಕ್ತಾರಲ್ಲ ಅವು. ಇದು ಡಿಸೈನ್ ಚೆನ್ನಾಗಿರುತ್ತೆ. ಬಂದು ತಕ್ಕಂಡು ಒಳ್ಳೆ ಕ್ವಾಲಿಟಿಲಿ ಹಾಕ್ತಿರ್ತಾರೆ ನೋಡ್ರಿ. ಈ ಕಡೆ ಸೋಲಾಪುರಿಂದ ಬರ್ತಿರಲ್ಲ, ನಮ್ಮ ಕರ್ನಾಟಕ ಗಾಡಿ ಭಾಳ ಬರ್ತವೆ. ಹೇಳಿ, ನಮ್ಮ ಚಾನಲ್ ಹೆಸರು NS ಟ್ರಕ್ ಟ್ರಾವೆಲರ್ ಅಂತ ಹೇಳಿದ್ರೆ ಒಳ್ಳೆ ರೇಟ್ನ ಹಾಕ್ಕೊಡ್ತಾರೆ ನೋಡಿ. ಬಂದು ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ತಗೊಂಡು ಹೋಗೋದು. ಇದು ಬಜರಂಗಿ ಆರನ್ನು. ಆರನ್ನು ವೀಲ್ ಕ್ಯಾಪ್ ತಗೊಬಂದೆ. ಆರನ್ ಇಲ್ಲಿ ಐತಲ್ಲ, ಇದು ಬಜರಂಗಿ ಆರನ್ನು. ಆರನ್ ಭಾರಿ ರೇರ್ ಆಗಿ ಸಿಗೋದು ಕರ್ನಾಟಕದಾಗ. ಅವ್ರ ಹತ್ರ ಸಿಕ್ಕತ್ತೆ. ಮತ್ತು ಇನ್ನೊಂದ್ಸರಿ ಹೊಸಪೇಟೆದಾಗೆಲ್ಲ ಮಾರ್ತಾರಂತ ನೋಡಿಲ್ಲ ನಾನು. ಗಾಡಿಗೆ ಏನಾದ್ರು ಸಾಮಾನು ಬೇಕಾದ್ರೆ ಅಲ್ಲೇ ತಗೊಂಡು ಬರೋದು. ಸ್ಟೀಲ್ನ ವೀಲ್ ಕ್ಯಾಪ್ ತಗೊಂಡಿದ್ದೀನಿ. ಫ್ರಂಟಿಗೆ ಮಾತ್ರ ತಗೊಂಡಿದ್ದೀನಿ, ಬ್ಯಾಕಿಗೆ ತಗೊಂಡಿಲ್ಲ. ಬ್ಯಾಕಿಗೆ ಬೇರೆ ಥರದ ವಾಕನ ಇವಾಗ ಸದ್ಯಕ್ಕೆ ಅಷ್ಟೇ ತಗೊಂಡಿದ್ದೀನಿ. ನೋಡೋಣ, ಟ್ರಿಪ್ಪಿಗೆ ಒಂದೊಂದು ಸಟ್ ತಗೊಂಡ್ರೆ ಹಾಕಿದ್ರೆ ಅದು ಒಂದೇ ಸಲ ಅಂದರೆ ಒಂದು 5-6 ಸಾವಿರ ಬೇಕು. ಅದಕ್ಕೆ ಅಷ್ಟೊಂದು ದುಡ್ಡಿಲ್ಲ. ಇವಾಗಲೂ 1300 ರೂಪಾಯಿ ಮತ್ತು ಅದೊಂದು 3600, 5000 ರೂಪಾಯಿ ಬಿಲ್ ಆಗುತ್ತೆ. ಬಂದಿದ್ದೀನಿ. ಆರಾಮ ಒಂದ್ಸಲಿ ಫಿಕ್ಸ್ ಮಾಡಿಸಿ ನೋಡ್ಬೇಕು ಯಾವ ಥರ ಬರ್ತದೆ ಏನಂತೇಳಿ. ಅವನು ಬೇರೆ ಗಾಡಿಗೆ ಹಾಕಿದ್ನೆಲ್ಲ ವೀಡಿಯೋ ಮಾಡಿದ್ದ, ತೋರಿಸಿದ. ಅಂದರೆ ಚೆನ್ನಾಗಿರುತ್ತೆ. ಆಲ್ರೆಡಿ ನನ್ನ ಗಾಡೀಲಿ ಆರನ್ ಐತೆ. ಆರನ್ ಇದ್ರು ಯಾಕೆ ತಗೊಬಂದಾನೆ ಅಂತ ನೀವು ಕೇಳ್ಬೋದು ಕ್ವಶನ್ನು. ಆದರೆ ಆರನ್ ಅದು ನನಗಲ್ಲ, ನಮ್ಮ ಫ್ರೆಂಡಿನ ಗಾಡಿಗೆ ಅವ್ನು ಫೋನ್ ಮಾಡಿ ಹೇಳಿದ್ದ, ಅದಕ್ಕೆ ತಗೊಬಂದೆ. ಯಾರಿಗೆಲ್ಲ ಬೇಕಾದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾವು ಆ ಕಡೆಯಿಂದ ಬರ್ತಾ ಗುಜರಾತಿಂದ ಬರ್ಬೇಕಾದ್ರೆ ಬೇಕಾದ್ರೆ ತಂದ್ಕೊಡ್ತೀನಿ. 3600 ರೂಪಾಯಿ ಆರನ್ನು. 6 ಕೊಳವೆ, ಕಟ್ಔಟ್ರ್ ಪ್ಲಸ್ ಎಲ್ಲ ಕೊಡ್ತಾರೆ. ಅಂದರೆ ನಾವು ಇದು ಯಾಕಂದ್ರೆ ಪೈಪ್ ನಾವು ತಗೊಂಬಂದು ಹಾಕ್ಕೋಬೇಕು. ಇನ್ಸ್ಟಾಗ್ರಾಮ್ ID ಏನಂದರೆ NS ಟ್ರಕ್ ಟ್ರಾವೆಲರ್ ಅಂತಲೇ ಇದೆ. ಅದರಲ್ಲಿ ಕಮೆಂಟ್ ಮಾಡಿ, ಬೇಕಾದರೆ ಹೇಳಿ ತಂದು ಕೊಡ್ತೀನಿ. ಆರನ್ನು ಬಜರಂಗಿ ಆರನ್ನು ಸಖತ್ತಾಗಿ ಬರ್ತದೆ ನೋಡಿ. ಹೋಗ್ತಾ ಇದ್ದೀನಿ ನೋಡ್ಗುರು. ವಾತಾವರಣ ಮೋಸಮ್ ಸಖತ್ತಾಗೈತೆ. ಮಾನ್ಸೂನ್ ಮಾತ್ರ ಕೂಲ್ ವಾತಾವರಣ ಐತೆ. ಅಂದರೆ ಗಾಡಿ ಸಖತ್ತು ಬೀಸ್ತೈತೆ. ಈ ಗಾಡಿ ಸೌಂಡಿಗೆ ಸರಿಯಾಗಿ ಕೇಳೋದಿಲ್ಲ. ಈ ಟ್ರಿಪ್ಪು ಬೆಂಗಳೂರಿಗೆ ಹೋಗಿ ಖಾಲಿ ಮಾಡ್ಕೆ ಬರ್ಬೇಕಾದ್ರೆ ಅಲ್ಲೇ ಬೆಂಗಳೂರಿನಾಗೆ ಮೈಕ್ ತಗೊಂಬರೋದು, ರೋಡ್ ಮೈಕು. ಇಲ್ಲಾಂದರೆ ರೋಡ್ ಮೈಕಿಗೆ ಅಷ್ಟೊಂದು ಬಂಡವಾಳ ಇಲ್ಲ. ಯಾವುದಾನ ಒಂದು ಲೆಕ್ಕಕ್ಕೆ ಚೆಕ್ ಮಾಡಿ ತಗೊಂಬರೋದು. ಆನ್ಲೈನ್ನಾಗ ತರಿಸ್ಲೇಬಾರ್ದು ಗುರು, ಭಾರಿ ಮೋಸ ಅದು. ಅವ್ರು ತೋರಿಸೋದೇ ಒಂದು, ಅವ್ರು ಕಳಿಸಿರೋದೇ ಒಂದು. ಆನ್ಲೈನ್ನಾಗ ತರಿಸಿರೋ ಮೈಕು ನನ್ನ ಹತ್ರ ಭಾಳ ಇದ್ದಾವೆ. ಆದರೆ ಅವು ಒಂದೊಂದು ಕೆಲಸ ಮಾಡ್ತಿಲ್ಲ. ಹಂಗೆ ಹಾಕ್ಬಿಟ್ಟೆ. ಒಂದು 3-4 ತರಿಸಿ ಎಲ್ಲ ಮೂಲೆಗೆ ಕಿಸಾಕ್ಬಿಟ್ಟಿದ್ದೀನಿ. ಅವು ಎಲ್ಲ ಒಂದೊಂದು 1000-1200 ರೂಪಾಯಿ ಅದಾವು. ಅದಕ್ಕೆ ಈಗ ನಾನು ನನ್ನ ತಮ್ಮ ಹೋಗಿ ತಗೊಂಬರೋಣ ಅಂತೇಳಿ ಐಡಿಯಾ ಮಾಡಿದ್ದೀನಿ.
ಹೋಗಿ ತಗೊಂಡು ಬಂದು ಬೈಕ್ ಹಾಕ್ಕೊಂಡೆ ವಿಡಿಯೋ ಮಾಡೋದು. ಇವಾಗ ಕ್ಯಾಮ್ರಾಮ್ಯಾನು ಬರ್ತಾನೆ ರಾತ್ರಿ ನನ್ನ ಗಾಡಿಗೆ ಕಾಯ್ತಾ ಇದ್ದೀನಿ. ಅವನಿಗೋಸ್ಕರನೇ ಇದನ್ನ ವೆಯ್ಟ್ ಮಾಡಿದ್ದು. ಅವನು ಬೇರೆ ಗಾಡಿಗಿಂತ ಆ ಗಾಡಿಗೆ ಯಾಕೋ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಬಿಟ್ಟು ನನ್ನ ಜೊತೆಗೆ ಬರ್ತೀನಣ್ಣ ಅಂತ. ನಮ್ಮ ಹುಡುಗನೇ ಚೆನ್ನಾಗಿ ಪರಿಚಯ ಇರೋನೆ, ಗಾಡಿ ಓಡಿಸ್ತಾನೆ, ಎಲ್ಲ ಮಾಡ್ತಾನೆ. ರಾತ್ರಿ ಒಂದು 7-8 ಗಂಟೆಗೆ ಬರ್ಬೋದು ದೊಣ್ಣೆಳ್ಳಿಗೆ ಬಾತಮ್ಮ ಅಂತ ಹೇಳಿದ್ವಿ. ದೊಣ್ಣೆಳ್ಳಿಗೆ ಹೋಗಿ ಅವ್ನು ಹತ್ತಿಸ್ಕೊಂಬಂದು ನಾನು ಬಂದಲ್ಲಿ ನಿಮಗೂ ತೋರಿಸ್ತೀನಿ. ಇಲ್ಲ ನಾನು ಇದು ಊಟಕ್ಕೆ ತಿಳಿಸ್ಬೇಕು. ಅಲ್ಲಿ ಬೆಳಿಗ್ಗೆ ಇಡ್ಲಿ ತಿಂದು ಬಂದೆ, ಇಡ್ಲಿ ಸಿಕ್ಕು ಜಲ್ದಿ ಆರ್ಟಿ ಚೆಕ್ ಪೋಸ್ಟ್ ಇದ್ಗಡೆ ಅದನ್ನೆಲ್ಲ ಊಟಕ್ಕೆ ತಿಳಿಸ್ಬೇಕು. ಆಳ್ಮಟ್ಟಿ ದಾಟಿ ಬರ್ತಿದ್ದಂಗೆ ಎಷ್ಟಪ್ಪ ಎಂಥ ಮಳೆ ಹೊಡಿತಾ ಇತ್ತು ನೋಡಿ, ದಾರಿನೇ ಕಾಣಂಗಿಲ್ಲ ಅಂತ ಮಳೆ ಬರ್ತೈತೆ. 4 ಇಂಡಿಕೇಟರ್ ಹಾಕೋಣ ಹಿಂದೆ ಬರೋರಿಗೆ ಗೊತ್ತಾಗಲಿ ಗಾಡಿ ಹೋಗ್ತಾ ಇತ್ತು ಮುಂದೆ ಅಂತೇಳಿ. ಮುಂದೆ ಇರೋದು ಒಂದೇ ಕಾಣೋದು, ಆ ಕಡೆ ಅಲ್ಲಿ ಮುಂದೆ ಇರೋ ಗಾಡಿಗಳು ಕಾಣಲ್ಲ ನೋಡಿ. ಸ್ವಲ್ಪ ಅದು ಎಂಥ ಮಳೆ ಹೊಡೆದು ಬಿಡ್ತು. ಅಲ್ಲಿ ಆ ಕಡೆ ಮಳೆನೇ ಇಲ್ಲ, ಬಿಸಿಲು ಬರ್ತೈತೆ ಗುರು. ಇದು ಮಳೆನೂ ಎಂಥ ಮೋಸ ಅಂತೀರ. ಆ ಕಡೆ ಅಪ್ಪಲ್ಲಿ ಆಲೆ ಹತ್ಲಾಗ ಬಿಸಿಲು ಬರ್ತೈತೆ ನೋಡಿ, ಮಳೆನೂ ಹೋಗ್ಬಿಡ್ತು. ಜಸ್ಟ್ ಇವಾಗ ಆಕ್ಸಿಡೆಂಟ್ ಆಗಿದೆ ನೋಡಿ. ಈ ಕಡೆ ಬರೋ ಗಾಡಿ ಆ ಕಡೆಗೆ ಹೋಗಿ ಹೊಡೆದತ್ತೆ. ಡ್ರೈವರ್ಗೆ ಏನಾಗೈತೆ ಏನೋ ಗೊತ್ತಿಲ್ಲ. ಒಂದು ಟ್ರಾಲರ್ ಅಂತೂ ಪಲ್ಟಿ ಹೊಡೆದ್ಬಿಟ್ಟತೆ. ಈ ಕಡೆ ಬರೋ ಗಾಡಿ ಆ ಕಡೆಗೆ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಗುರು. ಈ ಕಡೆಯಿಂದ ಹೋಗೋ ಗಾಡಿ ನೋಡಿ, ಈ ಕಡೆ ಬರೋ ಟ್ರಾಲರ್ ಪೈಪಿಂದು ಏನೇನು ಇಲ್ಲ. ಎಲ್ಲ ಎಲ್ಲ ಬಿಲ್ಲಿ ಆಗಿದೆ ನೋಡಿ. ಟ್ರಾಲರ್ ಹಳೆ ಗಾಡಿ 4 ಗಾಡಿ ಪೈಪು. ಈ ಗಾಡಿ ಆ ಕಡೆಗೆ ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ಈ ಗಾಡಿ ಈ ಕಡೆ ಬರೋದು ಆ ಕಡೆಗೆ ಹೆಂಗೆ ಹೋದ ಒಂದು ಗೊತ್ತಿಲ್ಲ. ಕೇರಳ ಗಾಡಿ ಇದು ಇವಾಗ ಆಗಿರೋದು ನೋಡಿ. ಡ್ರೈವರ್ಗೆ ಏನು ಆಗಿಲ್ಲ. ಆ ಕಡೆ ಗಾಡಿಗಳು ಚೆನ್ನಾಗಿದ್ದಾರೆ. ಅದೇನಾಗೈತಂದರೆ ಬಿಜಾಪುರ ಕಡೆಯಿಂದ ಬರೋದು ಲಾರಿ ಯಾರೋ ಮೋಸ್ಟ್ಲಿ ಆ ಯೂಟರ್ನಾಗೆ ಅಡ್ಡ ಬಂದಿರ್ಬೋದು, ಇಲ್ಲ ಮುಂದ್ಗಡೆ ಗಾಡಿ ಬ್ರೇಕ್ ಹೊಡೆದಿರ್ಬೋದು. ಅಲ್ಲಿ ಅಂಶ ಅಂತೂ ಇಲ್ಲ ಬ್ರೇಕ್ ಹೊಡಿಯೋಕ್ಕೆ. ಟ್ರಾಲರು ಹೊಸಪೇಟೆಯಿಂದ ಕಡೆ ಬರೋದು. ಇದು ಒಂದೇ ಸಲ ಟೊಂಗಿಲ್ ಆಪೋಸಿಟ್ ಹೋಗತ್ತಲ್ಲ, ಟ್ರಾಲರ್ ನಾನು ಎಲ್ಲಿ ಬಿದ್ದು ಬಿಡ್ತಂತೇಳಿ ಟ್ರಾಲರ್ನ ಸೈಡ್ಗೆ ಎಳತ್ತಾನೆ. ಹಂಗಾದ್ರೂ ಈ ಗಾಡಿ ಅದಕ್ಕೆ ಟಚ್ ಆಗುತ್ತೆ. ಟ್ರಾಲರ್ದು ಸೈಡಿಗೆ ಹೋಗಿ ಏನೇನೇನೇನು ಇಲ್ಲ ಟ್ರಾಲರ್ದು. ಅವು ಇವು ಬೋರ್ ಗಾಡಿ ಪೈಪುಗಳವು ಟ್ರಾಲರ್ನವು ಹಿಂದೆ ಟ್ರಾಲಿವು ಆಕ್ಸಲ್ ಬರ್ಕಿಲ್ಲೇ ಟೈರ್ ಎಲ್ಲ ಕಿತ್ಕೊಂಡು ದಿಕ್ಕಾಪಾಲಾಗಿದ್ದಾವೆ. ಕ್ಯಾಬಿನ್ ಅಂತೂ ಪಲ್ಟಿ ಹೊಡೆದಿತ್ತು. ಡ್ರೈವರ್ಗೆ ಏನು ಆಗಿರೋಕ್ಕಿಲ್ಲ. ಟ್ರಾಲರ್ ಡ್ರೈವರ್ಗೆ ಒಂದು ಸ್ವಲ್ಪ ಹೊಡೆದ ಬಿದ್ದಿರ್ತದೆ. ಈ ಡ್ರೈವರ್ಗೆ ಏನು ಆಗಿರೋಕ್ಕಿಲ್ಲ. ಹೊಸಪೇಟೆ ದಾಟದ ಇಟ್ಟಿಗೆ ಗುಡುಗು ಮಿಂಚು ಸಿಡ್ಲು ಜೊತೆಗೆ ಮಳೆ ಬಂತು. ಮಳೆ ಕಮ್ಮಿ ಆಗಿ ಬರೀ ಫಾಗ್ ಬರ್ತೈತೆ. ಮುಂದೆ ಫುಲ್ ಮಳೆ ಆಗ್ತೈತೆ. ಈ ಕಡೆ ನೋಡಿ ಇಲ್ಲಿ ಬಿಸಿಲು ಕಾಣ್ತೈತೆ. ಅಲ್ಲಿ ನೋಡಿದರೆ ಎಷ್ಟು ಮಳೆ ಬರ್ತೈತೆ ಆ ಕಡೆ. ಹೊಸಪೇಟೆ ದಾಟಿದ್ದೀನಿ ನಾಳೆ ಮರೇನಹಳ್ಳಿ ಅಂತ. ಇದು ಮರೇನಹಳ್ಳಿನ ದಾಟಿದ್ದೆ. ಏನಿನ್ನು ಸ್ವಲ್ಪ ದೂರ ಹೋದರೆ ಶಿವಪುರ ಫಾರೆಸ್ಟ್ ಬರ್ತದೆ. ಅದನ್ನು ದಾಟ್ಕೊಂಡು ಹೋಗೋದು. ಅಲ್ಲೇ ಪಾಪ ನಮ್ಮ ಹುಡುಗ ಬಂದು ಕಾಯ್ತದ ದೊಣ್ಣೆಹಳ್ಳಿಲಿ. ಹತ್ತಿಸ್ಕೊಂಡು ಹೋಗೋಣ ಬನ್ನಿ ಹೋಗೋಣ.